ಮನಸ್ಸು, ಇಂದ್ರಿಯಗಳು ಮತ್ತು ಕೈಯ ಮಾತು ಇವುಗಳನ್ನು ಹೊಲಸು ಮಾಡ್ಕೋಬಾರದಲ್ಲ. ಅದಕ್ಕೆ ಮಾಡಿಕೊಳ್ಳದೆ ಇದ್ರೆ ಅದಕ್ಕೆ ಶೀಲ ಅಂತ ಕರಿತೇವೆ. ಯಾವಾಗ ಇವು ಹೊಲಸಾಗ್ತಾವ? ಕಾಯದ ಇಚ್ಛೆಗೆ ಕಂಡವ್ರಿಗೆಲ್ಲ ಕೈ ಒಡ್ಡಬಾರ್ದು. ಒಂದು ಸಣ್ಣ ಹೊಟ್ಟಿಗಾಗಿ ಕಂಡವ್ರ ಮುಂದೆ ಕೈ ಒಡ್ಡಬಾರ್ದು. ದೀನನಾಗಿ ಬೇಡಬಾರ್ದು. ಯಾಕೆ ಬೇಡ? ಜಗತ್ತಿನಲ್ಲಿ ನಾವು ಚೆನ್ನಾಗಿ ಬಾಳಬಲ್ಲವಿ. ಎಲ್ಲರಿಗೆ ಕೈ ಒಡ್ಕೋತ ದೀನ ಆಗಿ ಬಿಟ್ರೆ ಅದಕ್ಕೆ ಶೀಲ ಅಂತಾರೇನು? ಮತ್ತು ಪಗಾರ ತಗೋಬೇಡ್ರಿ ಅಂತ ಅಲ್ಲ ಹೇಳೋದು. ಅಲ್ಲಿ ನೀವು ಕೈ ಒಡ್ಡೋದಿಲ್ಲ, ಬೆವರ ಸುರಿಸಿರ್ತೀರಿ, ಅದರ ಮೇಲೆ ನಿಮ್ಮ ಹೆಸರ ಇರ್ತದೆ. ಆದ್ದರಿಂದ ಹಕ್ಕಿನಿಂದ ತಗೊಳ್ತೀರಿ. ಹಕ್ಕಿನಿಂದ ತೆಗೆದುಕೊಳ್ಳೋದು ಬೇರೆ, ಕಾರ್ಪಣ್ಯದಿಂದ ತೆಗೆದುಕೊಳ್ಳೋದು ಬೇರೆ. ಕಸುಗೊಳ್ಳೋದು ಬೇರೆ, ಕೈ ಹೊಲಸ ಮಾಡಿಕೊಳ್ಳದಂಗೆ ಗಳಿಸೋದು ಬೇರೆ. ಕಾರ್ಪಣ್ಯವ ಬಡೆಯದಿಪ್ಪುದೇ ಶೀಲ. ಯಾರು ಎದುರಿಗೆರೆ ಹಿಂಗೆ ಹೋಗಿ ಒಡ್ಡಬೇಡ. ದೇವರಿಗೂ ಸಹಿತ ಬೇಡ, ಎಲ್ಲೂ ಬೇಡಬಾರದು ಅಂತಲ್ಲ. ಹೆಂಗೆ ಬೇಡಬಾರದು? ದೀನನಾಗಿ ಬೇಡ. ಆಗ್ಲಿಲ್ಲೇನು? ಇಂದ್ರ ಒಮ್ಮೆ ಆಕಾಶದಾಗ ಹೊಂಟಿದ್ದ. ಕತಿ ಎಷ್ಟು ಚಲೋ ಬರದಾರ. ವ್ಯಾಸ ಕತಿ ಬರದಾನ. ಎಂಥ ಸುಂದರ ಕತಿ ಬರೀತಾನಂದ್ರೆ ಅದನ್ನು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಮತ್ತು ಎಲ್ಲರಿಗೂ ಉಪಯೋಗ ಆಗುವಂಥ ಕಥೆಗಳು ಅವು ಹೇಳೋದು, ಮತ್ತು ಎಲ್ಲರಿಗೂ ಗೊತ್ತಿರೋ ಕಥೆಗಳು. ನಮ್ಮ ಮನಸ್ಸು ಹೆಂಗದ ಅದನ್ನು ಇಷ್ಟು ಅದ್ಭುತವಾಗಿ ಚಿತ್ರಿಸ್ತಾನೆ. ಯಾರ್ದಾರ ಹೆಸರ ಮೇಲೆ ನಮ್ಮದ ಕತೆ ಹೇಳ್ತಿರ್ತಾನೆ ಅವ. ಅಷ್ಟು ಪುರಾಣಗಳಂದ್ರೇನು? ಯಾರ್ದೋ ಹೆಸರ, ಅದರಾಗಿರೋ ಚರಿತ್ರೆ ಎಲ್ಲ ನಮ್ಮದೇ. ನಾವು ಹೆಂಗದೇವಿ ಅಂತ ನಮ್ಮ ಹೆಸರು ತಗೊಳ್ಳಾರ್ದೆ ಆ ಇಂದ್ರನ ಹೆಸರ, ಆ ಚಂದ್ರನ ಹೆಸರ ತಗೊಂಡು ಕತೆ ಹೇಳಿದ್ರೆ ನಾವು ಯಾರ್ದೋ ಅಂತ ಓದ್ತಿರ್ತೇವಿ. ವ್ಯಾಸ ಮನುಷ್ಯನಾಗಂತಾನ ನಿಮ್ಮದಪ್ಪ ಅಂತ. ನಿಮ್ಮದ ಜಗಳ. ಇಲ್ಲಿ ರಾಮಾಯಣ ಆಗಿಲ್ಲ, ನಿಮ್ಮ ಜಗಳ. ಮಹಾಭಾರತ ಆಗ್ಯದ ಬಿಟ್ಟದ ಪ್ರಶ್ನೆ ಇಲ್ಲ. ನಮ್ಮ ಮನೆಯಾಗಿರೋ ಜಗಳಗಳವೆಲ್ಲ. ಶಾಂತಿ ಅನ್ನೋದು ಉಳಿಸಿಕೊಳ್ಳೋದು ಭಾಳ ಕಷ್ಟದ. ಸುಮ್ಮನೆ ಒಂದು ಕಲ್ಲ ಹಿಂಗೆ ನೀರಾಗಿ ಒಗೆದ್ರೆ 2 ತೆರೆಗಳು ಹೇಳ್ತಾವ. ಹೇಳುವುದಿಲ್ಲ? ಕಲ್ಲು ಒಗದಾರ ತೆರೆ ಎದ್ದಿಲ್ಲ, ಇದಂಗ. ಆದರೆ ನೀರು ಇಷ್ಟು ಚಲೋ ಅದ. ನಾವು ಎಷ್ಟೇ ದೊಡ್ಡ ಕಲ್ಲು ಒಗೆದರೂ ತೆರೆ ಏಳುವುದಿಲ್ಲ ಅಂತಲ್ಲ, ಹೇಳ್ತಾವ. ಆದರೆ ಬಾಳೋ ತಕ ಇರುವುದಿಲ್ಲ ಅಷ್ಟು. ನೀವು ಯಾವುದರಲ್ಲೇ ಒಗಿರಿ, ಬಾಳೋ ತಕ ಇರುವುದಿಲ್ಲ ಅದು. 4 ಕ್ಷಣ ತೆರೆಗಳು ಹೇಳ್ತಾವ. ಈಗ ಕಡಿಮೆ ಹಾಕೋತ ಎಲ್ಲ ಹೋಗೇ ಬಿಡ್ತಾವೆ. ಹಾಗೆ ನಮ್ಮ ತೆರೆ ಹಂಗಾಗೋದಿಲ್ಲ. ಮನಸ್ಸನ್ನೋ ಈ ನೀರೊಳಗೆ ಏನರೇ ರೂಪ ಬಂದು ಬಿದ್ದರೆ, ಶಬ್ದ ಬಂದು ಬಿದ್ದರೆ, ರಸ ಬಂದು ಬಿದ್ದರೆ ಏನಾಗ್ತದೆ? ಅದು ಅಲ್ಲೋಲ ಕಲ್ಲೋಲ ಆಗ್ತದೆ. ಮನಸ್ಸ ಒಂದು ದೊಡ್ಡ ಯುದ್ಧನೇ, ಹಗರಣವೇ ಆಗಿ ಹೋಗ್ತದೆ. ಹಂಗಾಗಬಾರದು. ಇರಬೇಕು, ಜಗಳ ಮಾಡಬೇಕು. ಉದಾಹರಣೆಗಾಗಿ ಮನೆಯಾಗ ಜಗಳ ಮಾಡಬೇಕು. ಹೆಂಗಿರಬೇಕು ಜಗಳ? ಊಟದ ಹೊತ್ತಿಗೆ ಅದು ಇರಬಾರ್ದು. ಉಪವಾಸಿದ್ದ ಅದೇ ಅಂಥ ಜಗಳ ಮಾಡೋದು. ಮಸ್ತಾಗಿ ಊಟ ಮಾಡೋದು, ಜಗಳ ಮಾಡೋದು, ಇನ್ನೊಂದು ಊಟಕ್ಕೆ ತಯಾರಿ ಮಾಡೋದು. ಹಿಂಗಿರಬೇಕು ಜಗಳ ಜೀವನವನ್ನು ಕೆಡಿಸಬಾರದು. ಜೀವನಕ್ಕೆ ಒಂದಿಷ್ಟು ಮೆರಗ ತಂದು ಕೊಟ್ಟಿರಬೇಕದ. ಇನ್ನಷ್ಟು ರುಚಿ ಆಗಬೇಕು. ಹುಡುಗರು ಜಗಳ ಮಾಡ್ತಾವ, ನೋಡ್ಬೇಕು ನೀವು. ಸಾಯಂಕಾಲ ಜಗಳ ಮಾಡಿ ಮಕ್ಕೊಂಬಿಡ್ತಾವ, ಕನಸಿನಾಗ ಕೂಡಿರ್ತಾವ. ಹುಡುಗರು ಮಸ್ತಾಗಿರ್ತವೆ. ಮುಂಜಾನೆ ಎದ್ದು ಕೂಡಲೇ ಆ ಹುಡುಗ ಹೊಂಟ ಅಲ್ಲಿಗೆ, ಅವ್ರ ಮನೆಗೆ. ಹಿಂದಿಂದ ಮರ್ತ ಬಿಟ್ಟು. ನಮ್ಮದು ಹಂಗೆ ಆಗೋದಿಲ್ಲ. ಒಂದು ಸಲ ಯಾರಾದರೂ ನಮಗೆ ಬೈದರೆ ಖಾಯಂ ಇರೋ ತಕ ಅದನ್ನು ತಲೆ ಹಾಕೊಂಡ್ಬಿಟ್ಟಿರ್ತೀವಿ. ಇದಕ್ಕೆ ಬಂಧನ ಅಂತ ಕರೆಯೋದು. ಇದು ಆಗವ ಇರಬೇಕು. ಎಲ್ಲ ಇರೋದು ಜಗತ್ತಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಶಾ, ತೃಷ್ಣೆ, ಕಲ್ಪನೆ, ಭ್ರಾಂತಿ ಎಲ್ಲ ಇರೋದೇ. ಸ್ವಲ್ಪ ಇರೋದು. ಅದನ್ನು
ಸರಿಸಿ ಬಿಡೋದಷ್ಟೆ, ತೆರೆ ಅಡಗದಂಗೆ. ಹಾಗ ಮನಸ್ಸನ್ನು ಸ್ವಸ್ಥವಾಗಿ ಇಟ್ಟುಕೊಳ್ಳೋದಕ್ಕೆ ನಿಶ್ರೇಯಸ ಸಿದ್ಧಿ. ಅದಕ್ಕೆ ನಿಶ್ರೇಯಸ ಅಂತ ಕರೀತಾರೆ. ಅದು ಧರ್ಮದಿಂದ ಬರಬೇಕು ನೋಡಿ. ಅದು ಬರಬೇಕಾದರೆ ಧರ್ಮದ ಪ್ರಜ್ಞೆ ಜಾಗೃತವಾಗಿರಬೇಕು. ಆದರೆ ಒಮ್ಮೊಮ್ಮೆ ಅದು ತಪ್ಪಿ ಹೋಗ್ತದೆ. ಅದು ಇಲ್ಲಾಯಿತು ಅಂದರೆ ಏನೇನೋ ಹಗರಣಗಳಾಗಿ ಹೋಗ್ತಾವ.